Hi friends, welcome back to our Life on a Plate and Plants YouTube channel. ಇವತ್ತು ನಾನು ಗೋರೆಕಾಯಿ ಪಲ್ಯ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಗೋರೆಕಾಯಿ ಪಲ್ಯನ ಡಿಫ್ರೆಂಟಾಗಿ ಫ್ಲೇವರ್ಫುಲ್ಲಾಗಿ ಬೇರೆ ಡಿಫ್ರೆಂಟ್ ಟೇಸ್ಟ್ನಲ್ಲಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೇನೆ. ಏನಪ್ಪ ಸ್ಪೆಷಲ್ ಅಂತ ಅಂದರೆ ಇದಕ್ಕೆ ನಾವು ಆಲೂಗಡ್ಡೆ ಹಾಕ್ತಿದ್ದೀವಿ. ಆಲೂಗಡ್ಡೆ ಹಾಕ್ಬಿಟ್ಟು ಗೋರೆಕಾಯಿ ಪಲ್ಯ ಯಾವ ಥರ ಮಾಡೋದು ಅಂತಂದು ತಿಳಿಸ್ತಾ ಇರೋದು. ಇದನ್ನ ನಾವು ರೊಟ್ಟಿ, ಅಕ್ಕಿ ರೊಟ್ಟಿ, ಚಪಾತಿ ಮತ್ತು ಊಟ ಜೊತೆ ಸೈಡ್ಸ್ ಆಗಿ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಗೋರೆಕಾಯಿ ಪಲ್ಯನ ಬೇರೆ ಬೇರೆ ಥರ ಸೈಡಲ್ಲಿ ಬೇರೆ ಬೇರೆ ಥರ ಮಾಡ್ತಾರೆ. ಒಬ್ಬೊಬ್ಬರು ರಸದಂಗೆ ಮಾಡ್ತಾರೆ, ಒಬ್ಬೊಬ್ಬರು ಸಾಂಬಾರು ಥರ ಮಾಡ್ತಾರೆ. ಇಲ್ಲಿ ನಾನು ಉದ್ರಾಗಿ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಕೂಡ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಈ ಥರ ಡಿಫ್ರೆಂಟಾಗಿ ಮಾಡಿಕೊಡಿ, ಕೇಳಿ ಮಾಡಿಸ್ಕೊಂಡು ತಿಂತಾರೆ ನೆಕ್ಸ್ಟ್ ಟೈಮ್. ಒಂದ್ಸಲ ಟ್ರೈ ಮಾಡಿ. ಇವಾಗ ಇಲ್ಲಿ ಗೋರೆಕಾಯಿನ ಸಣ್ಣದಾಗಿ ಹೆಚ್ಚಿಡ್ಕೊಂಬಿಟ್ಟು ಒಂದು ಕಡಾಯಿ ತೊಗೊಂಬಿಟ್ಟು ಈ ಗೋರೆಕಾಯಿನ ಕಡಾಯಿಗೆ ಹಾಕ್ಕೊಂಬಿಟ್ಟು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೆಂಪು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಂಡು ನೋಡಿ. ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ಅದೇ ಬಾಣಲಿಗೆ ನಾವು ಗೋರೆಕಾಯಿ ತಗೊಂಡ್ಬಿಟ್ಟು ಅದೇ ಬಾಣಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೊಂಬಿಟ್ಟು ಒಗ್ಗರಣೆ ಹಾಕೋಣ. ಬೆಳ್ಳುಳ್ಳಿನೂ ಹಾಕ್ರಿ, ಫ್ಲೇವರ್ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕರಿಬೇವು, ಹಸಿಮೆಣ್ಸಿನ್ಕಾಯಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನೀರುಳ್ಳಿ ಸಹಿತ ಕೆಂಪು ಹಾಕಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಈ ಟೈಮ್ನಲ್ಲಿ ಆಲೂಗಡ್ಡೆ ಹಾಕ್ಕೋಬೇಕು. ಆಲೂಗಡ್ಡೆನ ಚೆನ್ನಾಗಿ ಎಣ್ಣೆಲೆ ನೀಟಾಗಿ ಬೇಯೋ ತನಕ ಬಾಡಿಸ್ಕೊಳ್ಳಿ. ಇದಕ್ಕೆ ನೀರೇನು ಜಾಸ್ತಿ ಹಾಕದೇ ಇರೋದ್ರಿಂದ ಎಣ್ಣೆಲೆ ಚೆನ್ನಾಗಿ ಬಾಡಿಸ್ಕೋಬೇಕು ಮೆತ್ತಗಾಗೋ ತನಕ ಆಲೂಗಡ್ಡೆನ. ಆಮೇಲೆ ಇದಕ್ಕೆ ಟೊಮೊಟೊ ಹಾಕಿ. ಫಸ್ಟೇ ಟೊಮೊಟೊ ಹಾಕೋಕೆ ಹೋಗ್ಬಿಟ್ರೆ ಆಲೂಗಡ್ಡೆ ಬೇಯೋದಿಲ್ಲ. ಇವಾಗ ಒಂದು ಸ್ವಲ್ಪ ಟೇಸ್ಟಿಗೆ ಸ್ವಲ್ಪ ಹಾಕ್ಕೊಳ್ಳಿ, ಆಮೇಲೆ ಮತ್ತೆ ಹಾಕಬೇಕು ಉಪ್ಪನ್ನ. ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಟೊಮೆಟೊ, ಆಲೂಗಡ್ಡೆ ಎಲ್ಲ ಉಪ್ಪಿಡಿಬೇಕು ಚೆನ್ನಾಗಿ. ನೀಟಾಗಿ ಈವನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಹುರಿದಿಡ್ಕೊಂಡಿರೋ ಗೋರೆಕಾಯಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ತುರಿದಿರೋ ಕಾಯಿ, ಆಮೇಲೆ ಮನೇಲಿ ಮಾಡಿಟ್ಕೊಂಡಿರ್ತಾರಲ್ಲ ಸಾಂಬಾರು ಪುಡಿ, ಆಮೇಲೆ ಖಾರದ ಪುಡಿ, ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ, ನೋಡ್ಕೊಂಬಿಟ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಖಾರದ ಪುಡಿ ಹಾಕಿ ಆಮೇಲೆ ಉಪ್ಪು ಆವಾಗಲೇ ಸ್ವಲ್ಪ ಹಾಕಿದ್ವಿ. ಇವಾಗ ಟೇಸ್ಟ್ ನೋಡ್ಕೊಂಬಿಟ್ಟು ಮತ್ತು ಉಪ್ಪು ಕಡಿಮೆ ಹೆಚ್ಚು ಕಡಿಮೆ ನೋಡ್ಕೊಂಬಿಟ್ಟು ಟೇಸ್ಟ್ ತಗೊಂಡು ಹಾಕ್ಕೊಳ್ಳಿ. ಈವನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಂಬೆ ರಸ, ಟೊಮೆಟೊ ಹಾಕಿದ್ದೀವಿ, ಬೇಕಿದ್ರೆ ನೀವು ಹುಣಸೆ ಹುಳಿ ಹಾಕ್ಕೋಬೋದು. ಇಲ್ಲಿ ನಾನು ಲೆಮನ್ ಜ್ಯೂಸ್ ಯೂಸ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ಗೋರೆಕಾಯಿ ಪಲ್ಯ ರೆಡಿ. ಹೆಲ್ತಿ, ಟೇಸ್ಟಿ, ಡಿಲಿಷಿಯಸ್, ಉದ್ರುದ್ರಾಗಿರೋಂಥ ಗೋರೆಕಾಯಿ ಪಲ್ಯ ರೆಡಿ ಆಗುತ್ತೆ. ನಿಮಗೆ ಇದು ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.